ನಾನು ರಾಜಕುಮಾರಿ ಇದ್ದೇನೆ, ಅದರಲ್ಲೂ ಹಿರಿಯಳಿದ್ದೇನೆ, ನನಗೆ ಕೊಡಬೇಕಾದಂತಹ ಗೌರವ ಮನ್ನಣೆ ಕೊಡಿ ಅನ್ನೋ ಹಾಗೆ ಕೇಳಿದ್ ಬಿಟ್ರೆ ಭಟ್ರ ಮನೆ ತೋಟ ಬರೆದು ಕೊಡಿ ಅಂತ ಕೇಳಿದಲ್ಲ. ಮನೆ ಕಡೆ ಅದನ್ನು ಮಾಡಿದ್ರಾದ್ರೂ ಉದ್ಧಾರ ಆಗ್ತಿದ್ದಲ್ಲ. ತೋಟ ಇದ್ರಲ್ಲ, ಪಕ್ಕದ ಮನೆ ಲೆಕ್ಕಬೇಕಿತ್ತು. ಎಂತಾಯ್ತು? ಎಲೆ ಚುಕ್ಕಿರುವಾಗ ಬಂದೆಲ್ಲ ಸುಟ್ಟೋಯ್ತು. ನಿನ್ ತಲೆಗೆ ಬರ್ಲಿಲ್ಲ ನೋಡು. ಅಕ್ಕ ಈಗ ನಿನ್ನ ಹೆಸರಲ್ಲಿ ಮೊದಲ ಪೂಜೆ ಆಗಬೇಕು. ನನ್ನ ಗುಣ ಸ್ವಭಾವ ಏನು ಅಂತ ಗೊತ್ತುಂಟು ನಿನಗೆ. ನನಗೆ ಬೇಕು ಅಂದದ್ದು ಬೇಕು. ಈಗ ಪೂಜೆ ಮಾಡುವುದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರಲ್ಲ, ಹಠದಿಂದ ಛಲದಿಂದ ನಾನು ಏನು ಬೇಕಾದ್ರೂ ಪಡಿತೇನೆ. ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿದಂತ ಕರಿ ಕಲ್ಲಾಡು ಬಟ್ ಮಾಡಿ ಹೊಡೆದಾಕ್ತೇನೆ. ಬೇಡಪ್ಪ, ದೇವಸ್ಥಾನ ನನ್ನ ಅಪ್ಪನದ್ದು, ಹುಡಿ ಮಾಡಾಕ್ತೇನೆ. ಯಾರಿದ್ದಾರೆ ಅಂತ ಬೇಕಲ್ಲ, ಬಿಡು. ಆಯ್ತಲ್ಲ, ಈಗ ನಿನ್ನ ಹೆಸರಲ್ಲಿ ಮೊದಲ ಪೂಜೆ ಆಗಬೇಕಂತ ಆಯ್ತಂತೆ. ಅದಕ್ಕೇನು ಮತ್ತೆ ನಾವೇನಾದ್ರು ಅಕ್ಕ ತಂಗಿರಿದ್ದೇವೆ. ಇದು ನಿನ್ನ ಹೆಸರಿನ ಮೊದಲ ಪೂಜೆ ಆದ್ರೇನಂತೆ, ನನ್ನ ಹೆಸರಲ್ಲಿ ಆದ್ರೇನಂತೆ. ನಿನ್ನ ಹೆಸರಿನಲ್ಲಿಯೇ ಮೊದಲ ಪೂಜೆ ಆಗ್ಲಿ. ಅದು ಬ್ರಾಹ್ಮಣರೇ ಇದು ಹಸ್ತ ನಕ್ಷತ್ರ, ಕನ್ಯಾ ರಾಶಿ, ವಾರ ಶನಿವಾರ. ನಂದು ಮರಳು ರಾಶಿ, ಮಕರ ರಾಶಿ. ರಾಜಯೋಗ ಮಗನ ಮಕರ ರಾಶಿಗೆ ನೀ ಮಾತ್ರ ಬೇಡ್ತಿದ್ದೆ. ದೇವಗಣ ನಡಿ, ನೀ ರಾಶಿ ಎಲ್ಲ ಆಮೇಲೆ ಹೇಳು. ನಾ ಪೂಜೆ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಆಗ್ಲಿಲ್ಲ, ಕೈಗೆ ಮಂಗಬಾಯಿ ಹಾಕಿತ್ತು. ಈಗ ಅವಳು ಹೇಳಿದ್ ಕೂಡ ಆಯ್ತು. ನನಗೆ ಕೆಲವೊಂದೆಲ್ಲ ಪಕ್ಕನ ತಲೆಗೆ ಹೋಗುದಿಲ್ವಾ? ನೀವು ಅಷ್ಟು ಚುರುಕಿಲ್ಲ. ಇನ್ನು ಅದು ಚುರುಕಾಗೋ ಪ್ರಯತ್ನ ಮಾಡ್ತೇನೆ ಮಳೆಗಾಲದಲ್ಲ. ತಂಗಿಲ್ವಾ? ಪೂಜೆ ಯಾರ ಹೆಸರಲ್ಲಿ? ನಿನ್ನ ಹೆಸರಲ್ಲೇ ಹೇಳಿದ್ಯಾರು? ನಿನ್ನ ತಂಗಿ ಕೋಕಿಲ. ನೀನು ಪೂಜೆ ಬಿಟ್ಟು ಕೊಡ್ತೀನಿ. ಪೂಜೆ